ಸುಕೃತಂ ತಿಲಮಾತ್ರತುಲ್ಯಮೀಶ ಕ್ರಿಯತೆ ನೈವ ಮಯೈಕವತ್ಸರೇಪಿ ಅಪಿತು ಕ್ರಿಯತೆ ಸದಾ ಗಪೂಗ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಪಾಪ ವಿಮೋಚನ ಸ್ತೋತ್ರದ ಒಂದೆರಡು ಪದ್ಯದ ಚಿಂತನೆಯನ್ನು ಮಾಡಿದ್ವಿ. ಎಲ್ಲ ಅವಯವಗಳಿಂದ ಒಂದೊಂದು ಅವಯವಗಳು ಏನು ಮಾಡಬೇಕು, ಏನು ಮಾಡ್ತಾ ಇದೆ ಅನ್ನೋದರ ವಿವರಣೆಯನ್ನು ಮಾಡ್ತಾರೆ. ನಮಗೆ ಚೆನ್ನಾಗಿ ಗೊತ್ತು, ದೇವರಲ್ಲಿ ಕೇಳಿಕೊಳ್ಳುವ ಬಗೆಯನ್ನು ಹೇಳ್ತಾರೆ. ಅಂದರೆ ನಾವು ಏನು ಮಾಡಬೇಕು ಗೊತ್ತು, ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತು. ಆದರೂ ಗುರುಗಳು ದೇವರಲ್ಲಿ ಅದನ್ನು ಹೇಳಿಕೋ. ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೆ ತೇ ತವ ಪುಣ್ಯಕೀರ್ತನಸ್ಯ ಅಪಿತು ವ್ಯಭಿಚಾರಲೋಕವಾರ್ತ ಶ್ರವಣಾಯೈವ ಮಹಾದರಂ ಪ್ರಯಾತಃ. ಶ್ರವಣೇ ಶ್ರವಣಾಯ ಸತ್ಕಥಾಯ. ನನ್ನ ಇಂದ್ರಿಯಗಳು, ಅದರಲ್ಲೂ ಕಿವಿ ಇದೆಯಲ್ಲ, ಇದು ಪ್ರಧಾನವಾದ ಇಂದ್ರಿಯ. ದೇವರನ್ನು ನೀನು ದರ್ಶನ ಮಾಡಲಿಕ್ಕೆ ಕಿವಿ ಚೆನ್ನಾಗಿ ಇರಬೇಕು ಅಂತಾರೆ. ಅಲ್ಲ, ದರ್ಶನಕ್ಕೆ ಕಣ್ಣಲ್ವ ಬೇಕಾಗಿರೋದು, ಕಿವಿ ಯಾಕೆ ಬೇಕು? ದೇವರು ನಿನಗೆ ಪ್ರತ್ಯಕ್ಷಕ್ಕೆ ಗೋಚರನಲ್ಲ. ಹಾಗಾದರೆ ಕಿವಿಗೆ ಏನಾದರೂ ಹಾಕ್ಕೊಂಡ್ರೆ ಆಗತ್ತಾ? ಕಿವಿಯಲ್ಲಿ ಏನೇನೋ ಹಾಕ್ಕೊಳ್ಳೋದಲ್ಲ, ದೇವರ ವಾರ್ತೆಯನ್ನು ನೀನು ಹಾಕಿಕೊಂಡ್ರೆ ದೇವರ ಒಂದು ಕಲ್ಪನೆ ನಿನಗೆ ಬರತ್. ಆತ್ಮಾವಾರೇ ದ್ರಷ್ಟವ್ಯಶ್ಚೇತ್ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ದೇವರನ್ನು ನೀನು ನೋಡಬೇಕಾದರೆ ತುಂಬ ಪ್ರಧಾನವಾದ ಇಂದ್ರಿಯ ಕಿವಿ ಅಂತ. ಕಿವಿಯಲ್ಲಿ ಕೇಳು ದೇವರ ಮಹಿಮೆಯನ್ನು, ದೇವರ ಸ್ವರೂಪವನ್ನು, ದೇವರ ಗುಣಗಳನ್ನು. ಅದನ್ನು ಮತ್ತೆ 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 ಮನನ ಮಾಡು. ಮನನ ಮಾಡಿ ಆದ ಮೇಲೆ ಒಂದು ತತ್ವ ನಿಶ್ಚಯ ಆಗತ್ತೆ, ಅದನ್ನು ಧ್ಯಾನ ಮಾಡು. ಸೊ ದೇವರನ್ನು ನೀನು ನೋಡಬೇಕಾದ್ರೆ ಮೊದಲು ಕೇಳಬೇಕಂತೆ. ವಾದಿರಾಜ ಸ್ವಾಮಿಗಳು ಈ ಕಾಳಿಯ ನಾಗನ ಬಗ್ಗೆ ಹೇಳಬೇಕಾದ್ರೆ, ಅವನು ಕೃಷ್ಣನಿಗೆ ಕಚ್ಚಿದ. 4 ಬಾರಿ ಕಚ್ಚೋದು, ಅವನ ಹಲ್ಲು ಮುರಿದು ಹೋಗೋದು. ಏನಿದು ಕೃಷ್ಣನೋ ಕೃಷ್ಣ ಪ್ರತಿಮೆನೋ, ಇದುವರೆಗೂ ನಾ ಫೈಲೇ ಆಗಿಲ್ಲ, ನಾ ಕಚ್ಚೋವರೆಗೂ ಹೋಗೋದೇ ಬೇಕಾಗಿಲ್ಲ. ಅಲ್ಲಿ ಯಾರು ಬರ್ತಾರೋ ತೀರದಲ್ಲಿ ನಿಂತ ಉಸಿರಾಡಿದವರೇ ಕೃಷ್ಣಾರ್ಪಣೆ ಆಗೋರು. ಏನಿದು ಆಸಾಮಿ ಸಾಯಿಲೇವಲ್ಲ. ವಾದರಾಜರಂದ್ರು ಅವನು VIP ಕಚ್ಚಿದ್ರೆ ಕಚ್ಚಿದವ್ರಿಗೆ ತೊಂದರೆ, VIP ಸುದ್ದಿಗೆ ಹೋಗಬಾರ್ದು. ಇವನು VVIP. ಇವನು ಸುದ್ದಿಗೆ ಹೋದ ಯಾಕೆ? ಇಲ್ಲ ಪಾಪ ಆ ಪ್ರಾಣಿಗೆ ಕೃಷ್ಣ VIP ಅಂತ ಗೊತ್ತಿಲ್ಲ. ಅವನು ಹೋಗ್ಬೇಕಾಯ್ತು. ಎಲ್ಲನ ಪುರಾಣ ಪುಣ್ಯಕತೆಗೆ ಹೋಗಿ ಕೃಷ್ಣನ ಮಾಹಿತಿಯನ್ನು ಸರಿಯಾಗಿ ಕಲೆಕ್ಟ್ ಮಾಡ್ಕೊಂಬಂದು ಸುಮ್ಮನೆ ಇರಬೇಕಾಗಿತ್ತು. ಪುರಾಣದಲ್ಲಿ ಕೃಷ್ಣನ ಬಗ್ಗೆ ಹೇಳಿರೋರು ಅವನ ಸುದ್ದಿಗೆ ಹೋಗಬೇಡ್ರಿ ಅಂತ. ಪುರಾಣಕ್ಕೆ ಯಾಕೆ ಹೋಗಲಿಲ್ಲ? ಇಲ್ಲ 4 ಬಾರಿ ಬಂದ ಪುರಾಣಕ್ಕೆ ಏನು ಉಪಯೋಗ ಆಗಲಿಲ್ಲ ಅಂದ. ಯಾಕೆ ಅಂದರು, ಇವನು ಪುರಾಣಕ್ಕೆ ಬಂದರೂ ಕಿವಿ ಇರಬೇಕಲ್ಲ, ಹಾವು ಕಿವಿನೇ ಇಲ್ಲ ಅಂತ. ಕಿವಿ ಇಲ್ಲದ ಹಾವು ಪುರಾಣ ಕೇಳೋದಾದರೂ ಹೇಗೆ ಅಂತ. ಹಾಗಾದರೆ ನಿನ್ನ ಕಿವಿ ಇದೆ, ಅದು ಸಾರ್ಥಕ ಅಂತ ಅನ್ನಬೇಕಾದ್ರೆ ಭಗವಂತನ ವಾರ್ತೆಯನ್ನು ಕೇಳಿದರೆ ಅದು ನಿಜವಾಗಲೂ ಕಿವಿ ಇದ್ದಕ್ಕೆ ಸಾರ್ಥಕ. ದೇವರನ್ನು ನೋಡಲಿಕ್ಕೆ ಪ್ರಧಾನವಾದ ಇಂದ್ರಿಯ. ದೇವರ ಬಗ್ಗೆ ಕೇಳಿ ಆದಮೇಲೆ ಹೃದಯದಲ್ಲಿ ಮೂಡಿದ ವಾಸನಾಮಯವಾದ ಭಗವದ್ ರೂಪವನ್ನು ಚಿಂತನೆ ಮಾಡೋದು. ಶ್ರವಣೇ ಶ್ರವಣಾಯ ಸತ್ಕಥಾಯ. ನನ್ನ ಕಿವಿಗಳಿಗೆ ದೇವರ ವಾರ್ತೆ ಎಂದೂ ಹಿಡಿಸ್ತೇ ಇಲ್ಲ. ನಯತೆ ತೇ ತವ ಪುಣ್ಯಕೀರ್ತನಸ್ಯ. ಅದನ್ನು ನಾನು ಪ್ರಯತ್ನ ಮಾಡಿ ಕೇಳೋದಕ್ಕೂ ಹೋಗಲಿಲ್ಲ, ಅದು ಹಿಡಿಸ್ತಾನೂ ಇಲ್ಲ. ಹಾಗಾಗಿ ಅಪಿತು, ಆದರೆ ಸುಮ್ಮನೆ ಏನು ಕೂತಿಲ್ಲ ನಾನು. ದೇವರ ವಾರ್ತೆ ಅಂದರೆ ನನಗೆ ಬೇಸರ, ಬೇಡ ಅಂತ ಅನ್ನಿಸ್ತಾ ಇತ್ತು. ಆದರೆ ಇದಕ್ಕೆ ವಿರುದ್ಧವಾಗಿ ವ್ಯಭಿಚಾರ ಲೋಕವಾರ್ತ. ಯಾರನ್ನೋ ಇಟ್ಕೊಂಡ್ರು, ಯಾರನ್ನೋ ಕಟ್ಕೊಂಡ್ರು, ಯಾರ ಜೊತೆ ಓಡ್ ಹೋದರು, ಅದು ತುಂಬ ಕ್ಯೂರಿಯಾಸಿಟಿ ನನ್ನ ಮನಸ್ಸಿಗೆ, ನನ್ನ ಕಿವಿಗೆ. ಆ ವಾರ್ತೆ ಕೇಳ್ತಾ ಇದ್ರೆ ಹಲ್ವಾ ಇದ್ದಾಗ. ಅಂತೂ ಸದ್ಯ ನಿಮ್ಮನ್ನು ಇವತ್ತು ಮೀಟ್ ಮಾಡಿ ಸಾರ್ಥಕ ಅಪ್ಪ. ಎಷ್ಟು ವಿಚಾರ ಹೇಳಿದ್ರಿ, ಎಷ್ಟು ಮನೆಯದು ನಿಮಗೆ ಗೊತ್ತು? ಅಯ್ಯೋ ಇದು ಸ್ಯಾಂಪಲ್ ಅಷ್ಟೇ, ಇನ್ನೂ ನನಗೆ 100 ಮನೆಯದು ಗೊತ್ತು ಅಂತ ಅವ್ರು ಹೇಳಿದಾಗ ಸಾರ್ಥಕ ನಿಮ್ಮ ಜನ್ಮ. ಇಷ್ಟೆಲ್ಲ ಹೇಗೆ ತಿಳ್ಕೊತೀರಿ? ಅದು ಬಿಡಿ, ಅದೆಲ್ಲ ಎಲ್ಲರಿಗೂ ಆಗಲ್ಲ, ಅದಕ್ಕೂ ಬೇಕು, ಏನು ಬೇಕೋ. ಹಾಗಾಗಿ
ಅಪಿತು ವ್ಯಭಿಚಾರ ಲೋಕವಾರ್ತ. ಹರಟೆಯನ್ನು ಹರಡ್ತಾ ಇರೋದು, ಲೋಕವಾರ್ತೆಯನ್ನು ಮಾತಾಡೋದು, ಲೋಕನಾಥನ ವಾರ್ತೆಯನ್ನು ಮಾತಾಡಬೇಕು. ಇಲ್ಲೆಲ್ಲೂ ಮಾಡಿಲ್ಲ ಕಾಣುತ್ತೆ. ಕೆಲವೆಲ್ಲ ಪಾರ್ಕ್ಗಳಲ್ಲಿ ವಯೋವೃದ್ಧರಿಗೆ ಹರಟೆ ಕಟ್ಟೆ ಅಂತ ಅವರೇ ಬರೆದ್ಯಾರು. ನೀವೆಲ್ಲ ಬಂದು ಹರಡ್ತಾ ಇರ್ರಿ ಅಂದರೆ ಸರ್ಕಾರ ವಯಸ್ಸಾದವ್ರಿಗೆ ಏನು ಮಾಡಿಕೊಟ್ಟಿದೆ, ಅವ್ರಿಗೊಂದು ಕಟ್ಟೆ ಮಾಡಿಕೊಟ್ಟಿವಿ. ಶ್ರೀನಿವಾಸ ತೀರ್ಥ ಕಟ್ಟೆ, ಯಾದವಾರ್ಯರ ಕಟ್ಟೆ, ಅವರೆಲ್ಲ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಕ್ಕೆ ಅದು ಕಟ್ಟೆ. ಅಪ್ಪ ಅವರ ಕಟ್ಟೆ ಇವೆಲ್ಲ ಇದೆ. ಇಲ್ಲಿ ಯಾವ ಕಟ್ಟೆ ಅಂದರೆ ಇಲ್ಲಿ ಹರಟಿನ ಕೆಟ್ಟೆ, ಕಟ್ಟೆ ಅಲ್ಲ. ಆಗಲಿ ಟೈಮ್ ಪಾಸ್ ಆಗಲಿ ಅಂತ ಏನೋ ಮಾಡಿರ್ತಾರೆ. ಆದರೆ ಅಪಿತು ವ್ಯಭಿಚಾರ ಲೋಕವಾರ್ತೆ, ಅಲ್ಲಿ ಕೂತವರು ಏನೋ ಲೋಕವಾರ್ತೆಯನ್ನು ಮಾತಾಡಬಹುದು, ವ್ಯಭಿಚಾರಾದಿಗಳ ಬಗ್ಗೆ ಮಾತಾಡೋದಿಲ್ಲ. ಮನುಷ್ಯನ ಸಹಜವಾದ ಸ್ವಭಾವ ಇನ್ನೊಬ್ಬರ ತುಂಬ ಪಾಪ ಬರುವಂತಹ ವಾರ್ತೆಗಳು, ಅದರಲ್ಲಿ ಇವ್ರನ್ನ ಇಟ್ಕೊಂಡ್ರು, ಅವ್ರನ್ನ ಇಟ್ಕೊಂಡು, ಈ ತರಹದ ಮಾತುಗಳಿಗೆ ಸ್ಪಂದನೆ ತುಂಬ ಚೆನ್ನಾಗಿರುತ್ತಂತೆ. ಅಪಿತು ವ್ಯಭಿಚಾರ ಲೋಕವಾರ್ತ ಶ್ರವಣ ಏವ ಮಹಾ ಆದರಂ ಪ್ರಯಾತಃ. ಸಿಕ್ಕಾಪಟ್ಟೆ ಆದರ ಅದಕ್ಕೆ. ಆ ಥರ ವಿಚಾರ ಅಂದರೆ ಅದು ಏನದು, ಇನ್ನೂ ಬೇಕು ಮತ್ತೂ ಬೇಕು, ದೇವರನ್ನು ಬೇಡು ಅಂತಾರೆ. ಇಂಥ ಭಾವನೆ ಕೊಡಬೇಡ. ನಾನಿನ್ನೋಳನ್ಯ ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೋಳು ನಿಂದಿರೋ ಹರಿಯೇ, ಶಿರ ನಿನ್ನ ಚರಣಕ್ಕೆ ಎರಗಲಿ, ಎನ್ನ ಚಕ್ಷು ಸದಾ ನಿನ್ನ ನೋಡಲಿ ಹರಿಯೇ, ಕರಣ ಗೀತಂಗಳ ಕೇಳಲಿ, ಎನ್ನ ನಿನ್ನ ನಿರ್ಮಾಲ್ಯ ನಾಸಿಕ ಅವಾಘ್ರಾಣಿಸಲಿ ಹರಿಯೇ, ನಾನಿನ್ನೋಳನ್ಯ ಬೇಡುವುದಿಲ್ಲ. ಇದು ಕೊಡಬೇಕಾದ ಫೀಡಿಂಗ್ಸ್ ಇದು ಇಂದ್ರಿಯಗಳಿಗೆ. ಶಿರ ನಿನ್ನ ಚರಣಕ್ಕೆ ಎರಗಲಿ, ತಲೆ ನಿನಗೆ ಬಾಗಬೇಕು. ಆಗ ಇನ್ನೊಬ್ಬರಿಗೆ ಬಾಗುವ ಅನಿವಾರ್ಯತೆ ಇರೋದಿಲ್ಲ. ನನ್ನ ಇಂದ್ರಿಯಗಳು, ಅದರಲ್ಲೂ ಕಣ್ಣು ಬಹಳ ಪವಿತ್ರವಾದದ್ದು. ಎಲ್ಲದರ ರೂಪಜ್ಞಾನವನ್ನು ಮಾಡಿಕೊಳ್ಳುವ ದೊಡ್ಡ ಸಾಮರ್ಥ್ಯ. ಏನದು ಆ ಬಣ್ಣದಲ್ಲಿರುವ ಡಿಫರೆನ್ಸನ್ನು ಕಂಡುಹಿಡಿಯೋದು. ಚೂರೇ ಚೂರು ವ್ಯತ್ಯಾಸ ಇದ್ದರೂ ಈ ಕಣ್ಣಿಗೆ ಕಾಣುವಂತೆ ದೇವರು ಒಂದೇ ಬಣ್ಣದಲ್ಲೇ ನಾನಾ ಥರದ, ಅದು ಡಾರ್ಕು, ಇದು ಲೈಟು, ಅದು ಸೆಮಿ ಡಾರ್ಕು, ಇನ್ನೇನೋ ಮಿಕ್ಸ್ಡ್ ಕಲರು, ಎಲ್ಲವನ್ನ ಗ್ರಹಣ ಮಾಡುವಂತಹ ತುಂಬ ದೊಡ್ಡ ಇಂದ್ರಿಯ ಕಣ್ಣು. ಕಣ್ಣನ್ನು ಮಾತ್ರ ಕೊಟ್ಟಿದ್ರೆ ಆಗಲ್ಲ, ಕಣ್ಣಿಗೆ ನೋಡುವ ಪದಾರ್ಥಗಳ ವೈಚಿತ್ರ್ಯವನ್ನು ಕೊಡಬೇಕಂತ. ಪದಾರ್ಥಗಳು ಇಲ್ಲದೇ ಇದ್ದರೂ ಕಣ್ಣಿದ್ದು ಪ್ರಯೋಜನ ಇಲ್ಲ. ಇಷ್ಟೇ ಅಲ್ಲ, ಕಣ್ಣು ಕುರುಡಾಗಿ ಬಿಡತ್ತಂತೆ. ಸತತವಾಗಿ ಬಿಳಿ ಬಣ್ಣವನ್ನೇ ಒಂದು 10 ದಿವಸ ನೋಡ್ತಾ ಇದ್ರೆ, ಬೇರೆ ಏನನ್ನು ನೋಡದೇ ಇದ್ದರೆ ಕಣ್ಣು ಕುರುಡಾಗತ್ತೆ ಅಂತ. ಅದು ಕೇಳಿದ್ದು, ಸೈಂಟಿಫಿಕ್ ಆಗಿ ಗೊತ್ತಿಲ್ಲ. ಅದು ಕೇಳಿದ್ದೆಲ್ಲಿ ಅಂದರೆ, ಚೀನಾ ಇಂಡಿಯಾ ವಾರ್ ಆದಾಗ ಫಸ್ಟ್ ವಾರಲ್ಲಿ ಕೃಷ್ಣ ಮೆನನ್ ಅಂತ ಈ ದೇಶದ ಡಿಫೆನ್ಸ್ ಮಿನಿಸ್ಟರ್. ಆಗ ನಮ್ಮ ಇಂಡಿಯನ್ ಸೋಲ್ಜರ್ಸ್ಗೆ ಯಾವ ತರಹದ ಎಕ್ವಿಪ್ಮೆಂಟು ಕೊಡಿಸಿರ್ಲಿಲ್ಲಂತೆ. ಪಾಪ ಎಲ್ಲ ಹೇಳಿದ್ರಂತೆ, ನೆಹರುಗೆ ಎಲ್ಲ ಹೇಳಿದ, ಕೃಷ್ಣ ಮೆನನ್ನು ನೆಹರುಗೆ. ಅವರೆಲ್ಲೋ ಆ ಪರ್ವತಗಳಲ್ಲಿ ಯುದ್ಧ ಮಾಡೋದು, ಅದೆಲ್ಲ ಮಂಜಿನ ಪರ್ವತ, ಅವ್ರಿಗೆಲ್ಲ ಗಾಗಲ್ಸು ಇದನ್ನೆಲ್ಲ ಕೊಡಿಸಿ ಅಂತ. ಫೈನಾನ್ಷಿಯಲಿ ನಮ್ಮ ಸ್ಥಿತಿನೂ ಕಮ್ಮಿ ಇತ್ತು, ಕೊಡಿಸ್ಬೇಕು ಅನ್ನುವಂತಹ ಇಚ್ಛಾಶಕ್ತಿಯ ಕೊರತೆ ಇತ್ತು. ಹಾಗೆ ಯುದ್ಧ ಮಾಡಲಿ ಅಂದರೆ ಇದನ್ನು ಬರೆದೇನು VK ಸಿಂಗ್ ಅನ್ನೋನು ಬರೆದಿರೋದು. ಪಾಪ ಅವರು ಗುಂಡನ್ನು ಹಾರಿಸಿದರೆ ಇವರಿಗೆ ಒಂದೇ ಸಮ 7 ದಿವಸ ಆ ಬಿಳಿ ಬಣ್ಣವನ್ನು ನೋಡಿ ನೋಡಿ ಮಂಜನ್ನು ಕಣ್ಣು ಮಸಗಾಗಿ ಬಿಟ್ಟಿತ್ತಂತೆ. ಗುಂಡಿನ ಶಬ್ದ ಬಂದಾಗ ಪಾಪ ಆಚೆ ಈಚೆ ಸರಿಯೋರಂತೆ, ಅಲ್ಲಿ ಗುಂಡು ಹಾರಿಸೋರಂತೆ. ಸಾವಿರಾರು ಜನ ಸತ್ತೋದ್ರು ಅಂತ. ಆ ಗಾಗಲ್ಸ್ ಇಲ್ಲದೆ ಅತಿಯಾದ ಬ್ರೈಟಾದ ಲೈಟ್ ಬಂದರೆ ನಮಗೇನು ಕಾಣೋದಿಲ್ಲ, ಹಾಗೆ ಒಂದೇ ಸಮ ಬಿಳಿ ಬಣ್ಣವನ್ನು ನೋಡಿದ್ರೆ ಕಾಣೋದಿಲ್ವೋ ಏನು, ಹೀಗಾಯಿತು ಅಂತ ಬರದಂತೂ ಬರದೇ ಯಾರಾದ್ರಲ್ಲಿ. ವೈವಿಧ್ಯವಾದಂತಹ ನಾನಾ ಪದಾರ್ಥಗಳನ್ನು ನಮಗೆ ನೋಡುವಂತಹ ಹಸಿರು ನೋಡಿದ್ರೆ ಒಳ್ಳೆಯದಂತೆ ಕಣ್ಣಿಗೆ. ಹಸಿರು ಬಣ್ಣವನ್ನು ನೋಡಿದರೆ
ಸೊ ಆ ವೈವಿಧ್ಯಮಯವಾದ ಬಣ್ಣವನ್ನು, ವಿಷಯ ಪದಾರ್ಥಗಳನ್ನು ದೇವರು ಕೊಟ್ಟ. ಆ ಕೊಟ್ಟಂತಹ ಪದಾರ್ಥಗಳನ್ನು ನೋಡುವ ಭಾಗ್ಯವನ್ನು ಕಣ್ಣಲ್ಲಿ ಇಟ್ಟ. ಅದು ಎರಡೂ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಆದರೆ ಅದನ್ನು ನೋಡುವಾಗ ದೇವರನ್ನು ಅನುಸಂಧಾನ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ನಯತೇತೆ, ಭಗವಂತ ನಿನ್ನ ಕೀರ್ತನೆಗಳನ್ನು ಕೇಳಲಿಕ್ಕೆ ನನ್ನ ಕಿವಿಗಳಿಗೆ ಇಷ್ಟ ಆಗಲಿಲ್ಲ. ಶ್ರವಣ ಏವ ಮಹಾದರಂ ಪ್ರಯಾತಃ ಅಪಿತು ವ್ಯಭಿಚಾರ ಲೋಕವಾರ್ಥ. ಏನನ್ನು ಕೇಳಬಾರದೋ ಅದನ್ನು ಕೇಳದೆ. ಎಲ್ಲ ಇಂದ್ರಿಯಗಳು ಏನು ಮಾಡಬೇಕು ಅಂತ ದಾಸರ ಅನ್ನೋದು. ಸ್ವಾಮಿ, ನನ್ನ ಕಿವಿಗಳಲ್ಲಿ ಸದಾ ನಿನ್ನ ಗೀತೆ ಬೀಳಲಿ. ಕರ್ಣಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯ ನಾಸಿಕವಾಗ್ರಾಣಿಸಲಿ ಹರಿಯೇ ನಾನಿನ್ನೋಳನ್ಯ ಬೇಡುವುದಿಲ್ಲ. ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳೆರಡು ನಿನ್ನ ಅರ್ಚಿಸಲಿ ಹರಿಯೇ. ಚರಣ ತೀರ್ಥಯಾತ್ರೆ ಮಾಡಲಿ ಎನ್ನ ಚರಣ ತೀರ್ಥ ಯಾತ್ರೆ ಮಾಡಲಿ ಎನ್ನ ಮನ ನಿನ್ನ ಅನುದೀನ ಸ್ಮರಿಸಲಿ ಹರಿಯೇ ನಾನಿನ್ನೊಳನ್ಯ ಬೇಡುವುದಿಲ್ಲ.